Everyone, welcome to physics class, current electricity, class number 12. So today we are going to discuss about another concept in electric current, that is heating effect of electric current or Joule's law. ಸೊ ಏನಿದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಯಾಕೆ ಹೀಟ್ ಆಗುತ್ತೆ ಅಂತ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ಲೆಟ್ ಅಸ್ ಕನ್ಸಿಡರ್ ಒನ್ ಕಂಡಕ್ಟರ್, ಯಾವುದೋ ಒಂದು ಮೆಟೀರಿಯಲ್ ಇರುವಂತ ಸರ್ಕ್ಯೂಟ್ ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ವೈರ್ ಅಂತ ತಗೊಳ್ತಾ ಇದ್ದೀನಿ, ವಿಚ್ ಇಸ್ ಕನೆಕ್ಟೆಡ್ ಟು ಸೆಲ್. ಸೊ ದೆನ್ when the current will be flowing through this circuit, then what happens, after some time it becomes hot. ಯಾಕೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದನ್ನೇ ಏನಂತ ಹೇಳ್ತೀವಿ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಜೌಲ್ಸ್ ಲಾ. ಏನು ಜೌಲ್ಸ್ ಲಾ ಅಂತಂದ್ರೆ ನೋಡಿ, when electric current is passing through the conductor, it becomes hot after some times. This effect is known as heating effect of electric current. ಸೊ ಏನಿದು ಕಾನ್ಸೆಪ್ಟ್ ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, when ಎಲೆಕ್ಟ್ರಿಕ್ ಕರೆಂಟ್, ನೀವು ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಮನೆಯಲ್ಲಿ ಹೀಟರ್ಸ್ ಇದಾವೆ, ಅದಾ ಆ ಹೀಟರ್ ಗೆ ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಪ್ಲಗ್ ಗೆ ಫಿಕ್ಸ್ ಮಾಡ್ತಾ ಇದ್ದೀರಾ, ಕರೆಂಟ್ ವಿಲ್ ಬಿ ಫ್ಲೋ ಆದ್ಮೇಲೆ ಆ ಏನು ವಾಟರ್ ನಲ್ಲಿ ಇಮ್ಮರ್ಸ್ ಮಾಡಿರುವಂತ ರಾಡ್ ಏನಾಗುತ್ತೆ, ಹೀಟ್ ಅಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೈ? ಬಿಕಾಸ್ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಬಿ ಪಾಸಿಂಗ್ ಥ್ರೂ ಇಟ್. ಅದು ಏನಾಗುತ್ತೆ ಅನ್ನೋದು ಕಾನ್ಸೆಪ್ಟ್ ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹೀಟಿಂಗ್ ಎಫೆಕ್ಟ್ ಬರುತ್ತೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ಸಮ್ ಟೂ ಕಾನ್ಸೆಪ್ಟ್ಸ್ ನಾವು ಸ್ಟಡಿ ಮಾಡ್ತೀವಿ, ದಟ್ ಈಸ್ ಎಲೆಕ್ಟ್ರಿಕ್ ಎನರ್ಜಿ ಅಂಡ್ electric power. Next one is electric energy and electric power. ಈ ಎರಡು ಕಾನ್ಸೆಪ್ಟ್ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ electric energy and electric power. First we have to discuss about what is meant by electric energy. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟ್ ಇದೆ, ಈ ತರ ಅಂತ ತಗೊಳ್ತಾ ಇದ್ದೀನಿ. ದಿಸ್ ಇಸ್ ರೆಸಿಸ್ಟೆನ್ಸ್ ವಿಚ್ ಇಸ್ ಕನೆಕ್ಟೆಡ್ ಟು ಸೆಲ್. ಒಂದು ಸೆಲ್ ಗೆ ಕನೆಕ್ಷನ್ ಕೊಡ್ತಾ ಇದ್ದೀನಿ. ನಾವು ಇಟ್ ಹ್ಯಾಸ್ ಟು ಫ್ಲೋ, ದಿಸ್ ಸೆಲ್ ಹ್ಯಾಸ್ ಟು ಫ್ಲೋ ಸಮ್ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಅಂದ್ರೆ ಇದ್ರ ಮೂಲಕ ಏನ್ ಮಾಡ್ಬೇಕು, ಕರೆಂಟ್ ನ ಫ್ಲೋ ಮಾಡಬೇಕು. ಇದು ಫ್ಲೋ ಮಾಡಬೇಕು ಅಂತಂದ್ರೆ ಆ ಚಾರ್ಜ್ ಗೆ ಸಮ್ ಎನರ್ಜಿ ವಿಲ್ ಬಿ ರಿಕ್ವೈರ್ಡ್. ಇಲ್ಲಿ ಬರುವಂತ ಚಾರ್ಜ್ ಏನಾಗಿರುತ್ತೆ, ಇಟ್ ರಿಕ್ವೈರ್ ಸಮ್ ಎನರ್ಜಿ ಟು ಫ್ಲೋ. ಸೊ ಆ ಸಿಚುವೇಶನ್ ನಲ್ಲಿ ಈ ಏನಿದೆ ಸೆಲ್ ವಿಚ್ ಗಿವ್ಸ್ ಎನರ್ಜಿ ಟು ದ ಎಲೆಕ್ಟ್ರಿಕ್ ಚಾರ್ಜ್ ಗೆ ಎನರ್ಜಿ ಏನ್ ಮಾಡ್ತಾ ಇದೆ, ಕೊಡ್ತಾ ಇದೆ. ದೆನ್ ದ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ದಟ್ ಎನರ್ಜಿ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಎನರ್ಜಿ. ಸೊ ಎಲೆಕ್ಟ್ರಿಕ್ ಎನರ್ಜಿ ಇಸ್ ನಥಿಂಗ್ ಬಟ್, ಏನು ಎಲೆಕ್ಟ್ರಿಕ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ಎಲೆಕ್ಟ್ರಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ದ ಟೋಟಲ್ ವರ್ಕ್ ಡನ್ is nothing but energy ತಾನೆ, or energy supplied by the source of EMF. ಯಾವುದು source of EMF ಅಂದ್ರೆ, source of EMF, that is battery. Source of EMF in maintaining
in maintaining electric current in the circuit in a given time is known as electric energy. So electric energy is nothing but or is known as electric energy. In electric energy ಅಂದ್ರೆ the total work done or energy supplied by the source of EMF in maintaining electric current in the circuit in a given interval of time is known as electric energy. ಅಂದ್ರೆ ಕರೆಂಟ್ ಫ್ಲೋ ಆಗಬೇಕು ಕಂಟಿನ್ಯೂಸ್ ಆಗಿ ಆ ಕರೆಂಟ್ ನ ಮೇಂಟೈನ್ ಮಾಡೋದಕ್ಕೆ ಬ್ಯಾಟರಿ ಏನ್ ಮಾಡಬೇಕು ವಿಚ್ ಹ್ಯಾಸ್ ಟು ಗಿವ್ ಸಮ್ ವರ್ಕ್ ಅಥವಾ ವಿಚ್ ಹ್ಯಾಸ್ ಟು ಡೂ ಸಮ್ ವರ್ಕ್. ದಟ್ ವರ್ಕ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ energy. So according to this definition ಅಥವಾ which has to maintain some potential difference across two terminals of the battery. ಹೌದು ತಾನೆ? ಅಂದ್ರೆ ಯಾವಾಗ ವರ್ಕ್ ಡನ್ ಮಾಡಬೇಕು ಅಂದ್ರೆ which has to maintain the potential difference. So by the definition of potential, V is equal to work done per unit charge. ನೆನಪೇನಾ? electric potential and capacitance ಅಲ್ಲಿ V is equal to work done per unit charge. ನಮಗೆ ಬೇಕಾಗಿರೋದು ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಇಂಟು ಚಾರ್ಜ್. ಬರ್ಕೋಬಹುದಾ? ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಇಂಟು ಚಾರ್ಜ್. ದಿಸ್ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಎನರ್ಜಿ ಓನ್ಲಿ. ದೆನ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಇಂಟು ಚಾರ್ಜ್. ನೌ by the definition of current, I is equal to Q by T. Then Q is equal to I into T. Now this is equation number 1. This is equation number 2. Substitute equation 1 or 2 in 1. Substitute ಮಾಡಿ then W is equal to V into I into T. Very good. So this we call it as energy. E is equal to VIT. ಇದು one of the form. ಅಂದ್ರೆ ನಿಮಗೆ ಗಿವನ್ ಏನಾಗಿರುತ್ತೆ ಪೊಟೆನ್ಶಿಯಲ್ ಕರೆಂಟ್ ಮತ್ತೆ ಟೈಮ್ ಕೊಟ್ಟಿದ್ರೆ ಓಕೆನಾ. ಇನ್ನು ಬೇರೆ ಟರ್ಮ್ಸ್ ಬರುತ್ತೆ, ಬೇರೆ ಬೇರೆ ಫಾರ್ಮುಲಾಸ್ ಬರುತ್ತೆ. ಇದನ್ನ ನೀವು ಬೇಕಿದ್ರೆ ಇಕ್ವೇಶನ್ ನಂಬರ್ 3 ಅಂತ ಕನ್ಸಿಡರ್ ಮಾಡಿ. Now if V is equal to I into R, V is equal to I into R by Ohm's law. This is equation number 4 ಅಂತ ತಗೊಂಡ್ರೆ substitute equation 4 in 3. Substitute equation 4 in 3. So substitute ಮಾಡಿದ್ರೆ E becomes E is equal to V ಬದಲು ಏನು ತಗೋಬೇಕು IR into I into T. Then that is equal to I into I square R T. So this is energy. So this energy is nothing but heat. Okay na? ಇದೇ ನಿಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ಮೇಶನ್ ಆಗೋದು. ಅರ್ಥ ಆಗ್ತೇನಾ? ಯಾವ್ದಾದ್ರು ನೀವು ಕನ್ಸಿಡರ್ ಮಾಡಿ. ಸೊ ಆ ಎನರ್ಜಿನೇ ಏನಾಗಿರುತ್ತೆ ಹೀಟ್ ಎನರ್ಜಿ. ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಫಾರ್ಮ್ ಬರುತ್ತೆ ನಿಮ್ಗೆ. ಒನ್ ಮೋರ್ ಫಾರ್ಮ್ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ if I is equal to V by R, this is equation number 5 ಅಂತ ತಗೊಳ್ತೀನಿ. ಓಕೆನಾ? equation number 5. Now substitute equation 5 in 3. Substitute equation 5 in 3. Now E is equal to V into
I andre V by R into T. Then E is equal to V square by R into T, or V square T by R. So this is another form of electric energy. ನೀವು ಯಾವುದಾದ್ರೂ ಕನ್ಸಿಡರ್ ಮಾಡಬಹುದು, ಬಟ್ ಗಿವನ್ ಏನು ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ನೀವು ಏನು ಮಾಡಬೇಕು, ಫಾರ್ಮುಲಾನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ E is equal to V square T into R, ಅಥವಾ E is equal to VIT, or E is equal to I square RT ಅಂತಾನು ಕನ್ಸಿಡರ್ ಮಾಡಬಹುದು. Now what is the SI unit? SI unit of electric energy. Electric energy is ಏನು ತಗೊಳ್ತೀರಾ ನೋಡಿ, ಇದ್ರ ಪ್ರಕಾರ ನೀವು ಹೋಗೋದಾದ್ರೆ ವೋಲ್ಟ್, ಆಂಪಿಯರ್, ಟೈಮ್, ಸೆಕೆಂಡ್. ಓಕೆನಾ? ಸೊ ಎನರ್ಜಿ, ವೋಲ್ಟ್, ಆಂಪಿಯರ್, ಸೆಕೆಂಡ್, ಆರ್ ಜನರಲ್ ಆಗಿ ಎನರ್ಜಿ ಏನು, ಜೌಲ್. ಓಕೆನಾ? ಜನರಲ್ ಆಗಿ ನೀವು ಕನ್ಸಿಡರ್ ಮಾಡೋದಾದ್ರೆ ಇದು ವೋಲ್ಟ್, ಜೌಲ್ ಅಂತ ತಗೋಬಹುದು, ಅಥವಾ ವೋಲ್ಟ್, ಆಂಪಿಯರ್, ಸೆಕೆಂಡ್ ಅಂತಾನು ಬರ್ಕೋಬಹುದು. ಜನರಲ್ ಜೌಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಎಲೆಕ್ಟ್ರಿಕ್ ಎನರ್ಜಿ, ವಾಟ್ ಇಸ್ ದ SI ಯೂನಿಟ್? ಜೌಲ್. ಓಕೆನಾ? ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕ್ ಎನರ್ಜಿ. ನೆಕ್ಸ್ಟ್ ವಿ ಮೂವ್ ಆನ್ ಟು ಎಲೆಕ್ಟ್ರಿಕ್ ಪವರ್. Electric power. So this electrical energy is depends on this electric power. ಯಾವ ತರ ಡಿಪೆಂಡ್ ಆಗಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. First, what is meant by electric power? Electric power is nothing but rate of doing electric work. ಅಂದ್ರೆ per unit time ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ವರ್ಕ್ ಆಗುತ್ತೆ, ಅಂದ್ರೆ per second ಗೆ ಎಷ್ಟು ಎಲೆಕ್ಟ್ರಿಕ್ ವರ್ಕ್ ಆಗುತ್ತೆ, that is nothing but electric power. So rate at which work is done by source of EMF in maintaining electric current in the circuit is known as electric power. In electric power ಅಂದ್ರೆ rate at which, rate ಅಂದ್ರೆ with respect to time ಅಂತ, ಅಂದ್ರೆ per unit time ಅಲ್ಲಿ ಎಷ್ಟು ವರ್ಕ್ ಡನ್ ಆಗುತ್ತೆ to maintaining electric current is known as electric power, or rate of doing electric work. Rate of doing electric work is known as electric energy. Rate of doing electric energy or electric work is known as electric power. So according to this definition ಏನು ತಗೋಬಹುದು ನೋಡಿ. So according to this definition, electric power is equal to rate of doing electric work. ಅಂದ್ರೆ electric work is nothing but electric energy. ಏನು electric power ಅಂದ್ರೆ electric energy divided by time. So then power is represented by P. P is equal to energy E by time T. We know electric energy forms. So P is equal to
E can be written as V I T ಅಂತ ಬರೀಬಹುದು divided by T. T get cancel, then P is equal to VI. So ಇದು in terms of V ಮತ್ತೆ I ಅಲ್ಲಿ ತಗೊಳ್ಳೋದಾದ್ರೆ in terms of I and R ಅಂತ ತಗೊಳ್ಳೋದಾದ್ರೆ, so second one I square RT ತಗೊಂಡಿದ್ರಲ್ಲ, so ಆ equation ತಗೊಳ್ಳೋದಾದ್ರೆ P is equal to I square RT divided by T. T get cancel, I square R. This is also expression for power. So n ಬರೀಬಹುದು P is equal to I square R. Next one, in terms of V and R. In terms of V and R ತಗೊಳ್ಳೋದಾದ್ರೆ, so in terms of V and R, P is equal to V square T by R ಇತ್ತು ತಾನೆ, V square T by R divided by T. So T get cancelled, then the value becomes V square by R. V square by R. So ಇದನ್ನು ಬರೀಬಹುದು ಈಗ P is equal to P is equal to V square by R. So this is also one more expression for power. So ಕೇವಲ ನಿಮಗೆ what is the relationship between power and electric energy? P is equal to E by T. So ಇವು ನಿಮಗೆ ಫಾರ್ಮುಲಾಸ್ ಆಗಿದೆ, ಅರ್ಥ ಆಗ್ತಿದೆಯಾ? Now what is the SI unit? What is the SI unit of power? SI unit of power, electric power is, now SI unit of electric power is ಏನು? SI unit ನೀವು ಇದರಲ್ಲಿ ಬರೆಯೋದಾದ್ರೆ ವೋಲ್ಟ್ ಆಂಪಿಯರ್ ಅಂತ ತಗೋಬೋದಾ? ಬಟ್ ನಮಗೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಯೂನಿಟ್ ಇದೆ, ಪ್ರಾಕ್ಟಿಕಲ್ ಯೂನಿಟ್ ಅಥವಾ ನೀವು ಜೌಲ್ ಪರ್ ಸೆಕೆಂಡ್ ಅಂತ ತಗೋಬೋದಲ್ಲ. ಜೌಲ್ ಪರ್ ಸೆಕೆಂಡ್ ಯಾವ್ದು ಪ್ರಕಾರ? ಎನರ್ಜಿ ಪರ್ ಯೂನಿಟ್ ಟೈಮ್, ಜೌಲ್ ಪರ್ ಸೆಕೆಂಡ್, ಆರ್ electric power, joule per second or watt. So this is the practical unit of which one? Electric power, watt. Now, so 1 watt, what is the definition of 1 watt? 1 watt definition. In 1 watt andre definition of 1 watt. So according to V and I, in terms of V and I ನಾವು ಕನ್ಸಿಡರ್ ಮಾಡೋದಾದ್ರೆ ನೋಡಿ, ಈ ಫಾರ್ಮುಲಾದಲ್ಲಿ ಬರೆಯೋದಾದ್ರೆ electric power is said to be 1 watt. If electric power is said to be 1 watt if 1 ampere current is flows in the circuit 1 ampere current flows in a circuit when 1 volt is 1 volt potential difference is applied across it.
ಅಂದ್ರೆ ಸರ್ಕ್ಯೂಟ್ ಅಲ್ಲಿ 1 ವೋಲ್ಟ್ ನಾವು ಅಪ್ಲೈ ಮಾಡಿದ್ರೆ 1 ಆಂಪಿಯರ್ ಕರೆಂಟ್ ವಿಲ್ ಬಿ ಫ್ಲೋಸ್. ದಟ್ ವಿಲ್ ಬಿ ಸೆಡ್ ಟು ಬಿ 1 ವ್ಯಾಟ್. ಓಕೆನಾ? ಸೊ 1 ವ್ಯಾಟ್ ಇಸ್ ಈಕ್ವಲ್ ಟು 1 ಆಂಪಿಯರ್ ಇಂಟು 1 ವೋಲ್ಟ್. ಓಕೆನಾ? ಎಲೆಕ್ಟ್ರಿಕ್ ಪವರ್ದು ಪ್ರಾಕ್ಟಿಕಲ್ ಯೂನಿಟ್ ಬರುತ್ತೆ. practical unit for electric power is 1 horsepower. So 1 horsepower HP ಹೇಳಿದ್ರಲ್ಲ, 1 HP motor, 2 HP motor ಅಂದ್ರೆ ಪವರ್ ನೇ ಅಲ್ಲಿ ಇಂಡಿಕೇಟ್ ಮಾಡೋದು. ಸೊ 1 horsepower or 1 HP, 1 horsepower is equal to 746 watts. 746 watts ಗೆ 1 horsepower ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಕಮರ್ಷಿಯಲ್ ಯೂನಿಟ್ ಫಾರ್ ಎಲೆಕ್ಟ್ರಿಕ್ ಎನರ್ಜಿ. Commercial unit for electric energy. Commercial unit for electric energy. ಸೊ ನಿಮ್ಗೆ ಎಲೆಕ್ಟ್ರಿಕ್ ಎನರ್ಜಿದು ಕಮರ್ಷಿಯಲ್ ಯೂನಿಟ್, ಇಲ್ಲಿವರೆಗೂ ಪವರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಕಮರ್ಷಿಯಲ್ ಯೂನಿಟ್ ಫಾರ್ ಎಲೆಕ್ಟ್ರಿಕ್ ಎನರ್ಜಿ ಕನ್ಸಿಡರ್ ಮಾಡೋದಾದ್ರೆ 1 ಕಿಲೋ ವ್ಯಾಟ್ ಅವರ್. 1 ಕಿಲೋ ವ್ಯಾಟ್ ಅವರ್ ಅಂದ್ರೆ 1 ವ್ಯಾಟ್ ಅವರ್ ಅಲ್ಲಿ 1 ವ್ಯಾಟ್ ಅವರ್ ಅಥವಾ 1 ಕಿಲೋ ವ್ಯಾಟ್ ಅವರ್ ಅಂತ ತಗೊಳ್ಳೋದಾದ್ರೆ 1 ಕಿಲೋ ವ್ಯಾಟ್ ಪವರ್ ಇರುವಂತ ಸರ್ಕ್ಯೂಟ್ ಅಲ್ಲಿ 1 ಅವರ್ಗೆ ಎಷ್ಟು ಎನರ್ಜಿ ಡಿಸಿಪಿಯೇಷನ್ ಆಗುತ್ತೆ ಅನ್ನೋದನ್ನೇ ನಾವು 1 ಕಿಲೋ ವ್ಯಾಟ್ ಅವರ್ ಅಂತ ತಗೊಳ್ತೀವಿ. ಎನರ್ಜಿ ಡಿಸಿಪಿಯೇಷನ್ ಯಾಕಂದ್ರೆ ಇಟ್ ಇಸ್ ಎ ಯೂನಿಟ್ ಆಫ್ ಎನರ್ಜಿ is equal to, so 1 kilowatt hour is equal to 1 kilowatt hour. ಇದನ್ನ ಹಿಂಗೂ ಬರೆಯಬಹುದು 1 kWh. 1 kilowatt hour is equal to 1 into kilo ಅಂದ್ರೆ 10 power 3 1000 into watt ನ joule per second ಅಂತ ಬರೆಯಬಹುದು. hour into 60 into 60 into 60 seconds. Second get cancel. Then 1 into 10 power 3 into 3600 joules ಅಂತ ಬರೆಯಬಹುದು. Then ಇದನ್ನೇ ಅಂತ ಬರೆಯಬಹುದು 3600 into 10 power 3 joules. Then ಪಾಯಿಂಟ್ ಶಿಫ್ಟ್ ಮಾಡಿ 1 2 3 ಪಾಯಿಂಟ್ ಶಿಫ್ಟ್ ಮಾಡ್ತೀನಿ. 3.6 into 10 power 6 joules. So this is the value of 1 kilowatt hour. ಕೇಳಬಹುದು ಕ್ವಶನ್. 1 kilowatt hour is unit for 1 kilowatt hour is unit for which one? Electric power or electric energy? ಯಾವುದು? ಎಲೆಕ್ಟ್ರಿಕ್ ಎನರ್ಜಿ. ನೆನಪಿಟ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಹವರ್ ಅಂತ ಬಂದಿದೆ, ಟೈಮ್ ಇದೆ. ಇಲ್ಲಿ ಟೈಮ್ ಎಲ್ಲಿದೆ? ನ್ಯೂಮರೇಟರ್ ನಲ್ಲಿ, ಡಿನಾಮಿನೇಟರ್ ನಲ್ಲ. ಡಿನಾಮಿನೇಟರ್ ನಲ್ಲಿ ಇದ್ದಿದ್ರೆ ನಾವೇನಂತ ತಗೋಬೇಕಾಗಿತ್ತು? ಪವರ್ ಅಂತ ತಗೋಬೇಕಿತ್ತು. ಇಲ್ಲಿ ಏನಾಗಿದೆ? ನ್ಯೂಮರೇಟರ್ ನಲ್ಲಿ ಇರೋದ್ರಿಂದ ಸೊ ಇಲ್ಲಿ ಏನಂತ ತಗೋಬೇಕಾಗುತ್ತೆ? ಎನರ್ಜಿ. ಯಾಕೆಂದ್ರೆ ನೋಡಿ, ಪವರ್ ಇಸ್ ಈಕ್ವಲ್ ಟು ವರ್ಕ್ ಪರ್ ಯೂನಿಟ್ ಟೈಮ್ ಅಥವಾ ಎನರ್ಜಿ ಪರ್ ಯೂನಿಟ್ ಟೈಮ್. ಎನರ್ಜಿ ಇಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ಕಿಲೋ ವ್ಯಾಟ್ ಪವರ್, ಹವರ್ ಟೈಮ್. ಸೊ ಎನರ್ಜಿದು ಏನು ಯೂನಿಟ್ ಆಗಿರುತ್ತೆ, ಯಾವುದು? 1 kilowatt hour. So this is about heating effect of electric current. This is about some two problems. Which of the two are higher resistance of 1000 watt heater or 1 or 100 watt tungsten bulb, both marked for 230 watt. ಅಂದ್ರೆ
ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ ಇರೋದು, 1000 ವ್ಯಾಟ್ ಹೀಟರ್ ನಲ್ಲಿ ವೋಲ್ಟೇಜ್ ಎಷ್ಟಿದೆ, 230 ವೋಲ್ಟ್ ಇದೆ. 100 ವ್ಯಾಟ್ ಟಂಗ್ಸ್ಟನ್ ಬಲ್ಬ್ ಅಲ್ಲೂ 230 ವೋಲ್ಟ್ ನ ಅಪ್ಲೈ ಮಾಡ್ತಾ ಇದೀವಿ. ದೆನ್ ವಿಚ್ ಹ್ಯಾಸ್ ಹೈಯರ್ ರೆಸಿಸ್ಟೆನ್ಸ್. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ನೋಡಿ, ಗಿವನ್ ಅಲ್ಲಿ ಫಸ್ಟ್ ವ್ಯಾಟ್, ಇದು ಯಾವ್ದಾದ್ರು ಎಸ್ ಯೂನಿಟ್, ಪವರ್. ಸೊ ದಟ್ಸ್ ವೈ ಪವರ್ ಕೊಟ್ಟಿದ್ದಾರೆ 1000 ವ್ಯಾಟ್ ಒಂದು, ಓಕೆನಾ. 1000 ವ್ಯಾಟ್ ಪವರ್ ಯಾವ್ದು, ಹೀಟರ್ PH, ಓಕೆನಾ. ಅದೇ ತರ ಪವರ್ ಆಫ್ ಬಲ್ಬ್ ಕೊಟ್ಟಿದ್ದಾರೆ, ಟಂಗ್ಸ್ಟನ್ ಬಲ್ಬ್. ಸೊ ದಟ್ ಕ್ಯಾನ್ ಬಿ ಟೇಕನ್ as 100 ವ್ಯಾಟ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ 230 ವೋಲ್ಟ್. ಮತ್ತೇನ್ ಕೊಟ್ಟಿದ್ದಾರೆ, ಏನ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ, RH ಮತ್ತೆ RB ಬಲ್ಬ್, ಓಕೆನಾ. ಸೊ ಇವೆರಡರ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಕೊಂಡ್ರೆ ದೆನ್ ಯು ಗೆಟ್ ವಿಚ್ ಒನ್ ಈಸ್ ರೆಸಿಸ್ಟೆನ್ಸ್ ಹೈ, ಓಕೆನಾ. ಸೊ ಫಸ್ಟ್ ನಾನು ಪವರ್ ಆಫ್ ಹೀಟರ್ ತಗೊಳ್ತೀನಿ, PH ಪವರ್ ಆಫ್ ಹೀಟರ್. ಸೊ PH ಇಸ್ ಈಕ್ವಲ್ ಟು, ಇಲ್ಲಿ ಗಿವನ್ ಏನಿದೆ ನೋಡಿ, V ಕೊಟ್ಟಿದ್ದಾರೆ, R, ಇವೆರಡು ಮಧ್ಯೆ ಇರುವಂತ ರಿಲೇಶನ್ಶಿಪ್ ತಗೋಬೇಕು. V²/R ಕನ್ಸಿಡರ್ ಮಾಡಬಹುದು, V²/R. ನಾವು ದಿಸ್ ಕ್ಯಾನ್ ಬಿ ರಿಟನ್ ಆಸ್, ನಮಗೆ ಪವರ್ ಕೊಟ್ಟಿರೋದ್ರಿಂದ ರೆಸಿಸ್ಟೆನ್ಸ್ ಎಲ್ಲ ಬೇಕಾಗಿರೋದು RH ಅಂತ ತಗೊಳ್ತೀನಿ. RH ಇಸ್ ಈಕ್ವಲ್ ಟು V²/PH. then that is equal to V²/PH. V² ಎಷ್ಟಿದೆ, 230 whole square divided by PH ಪವರ್ 1000, ಓಕೆನಾ. ನೆಕ್ಸ್ಟ್ ಅದೇ ತರ PH is equal to PB is equal to power of bulb V²/RB. then that is equal to, ಈಗ RB ತಾನೇ ಬೇಕಾಗಿರೋದು, RB is equal to V²/PB. then that is equal to V² 230 whole square divided by 100, ಓಕೆನಾ. ಸೊ ಇವೆರಡನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ದೆನ್ ಯು ಗೆಟ್ ಏನ್ ಬರುತ್ತೆ ನೋಡಿ ಆನ್ಸರ್ಸ್, ಯಾವುದಕ್ಕೆ ಯಾವ ಆನ್ಸರ್ಸ್ ಬರುತ್ತೆ. 52.9 ohm for this one, 52 for this one, 52.9 ohm. ನೋಡಿ ಇನ್ನೊಂದ್ಸಲ ವ್ಯಾಲ್ಯೂ ಎಷ್ಟು ಬರುತ್ತೆ. ಸೊ ದಿಸ್ ಒನ್ ಈಸ್ 52.9 ohm and this one is 529 ohm. ಕ್ಯಾಲ್ಕುಲೇಷನ್ ಮಾಡಿದ್ರೆ ಈಗ ಹೇಳಿ ಯಾವ್ದು ಗ್ರೇಟರ್ ಇರುತ್ತೆ ರೆಸಿಸ್ಟೆನ್ಸ್. ಬಲ್ಬ್ ಹ್ಯಾಸ್ ಗ್ರೇಟರ್ ರೆಸಿಸ್ಟೆನ್ಸ್, ಓಕೆನಾ. ನೋಡಿ V is equal to IR ಅಂತ ತಗೊಂಡ್ರೆ V is equal to IR. ಸೊ V ಕಾನ್ಸ್ಟೆಂಟ್ ಇದೆ, R ಕಾನ್ಸ್ಟೆಂಟ್ ಇದೆ. R ಏನಾಗುತ್ತೆ ವ್ಯಾಲ್ಯೂಸ್, ಇಲ್ಲಿ ನಾವು ರೆಸಿಸ್ಟೆನ್ಸ್ ತಗೊಳ್ತಾ ಇರೋದ್ರಿಂದ V is equal to IR ತಗೊಂಡು ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ ಬರಲ್ಲ, ಪವರ್ ಕೊಟ್ಟಿರೋದ್ರಿಂದ. ಸೊ ಪವರ್ ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, to produce 10 power 3 joules of heat in 10 seconds, how much voltage should be applied to 100 ohm resistance? So given ಏನು ಕೊಟ್ಟಿದ್ದಾರೆ ನೋಡಿ, given E is equal to 10 to the power 3 joules, ಓಕೆನಾ. ಎನರ್ಜಿ ಕೊಟ್ಟಿದ್ದಾರೆ, ಹೀಟ್ ಅಥವಾ ಎನರ್ಜಿ. ಟೈಮ್ ಕೊಟ್ಟಿದ್ದಾರೆ, T is equal to 10 seconds. ನೆಕ್ಸ್ಟ್ ಹೌ ಮಚ್ ವೋಲ್ಟೇಜ್ V ಕೇಳ್ತಾ ಇದ್ದಾರೆ ಅಂಡ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, R is equal to 100 ohm. V ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಇದನ್ನು ತಗೋಬೋದ, E is equal to I²RT. ನೋಡಿ E is equal to I²RT. ನಮ್ಗೆ ಬೇಕಾಗಿರೋದೇನು, ಪೊಟೆನ್ಶಿಯಲ್. ಸೊ ಇದನ್ನ ತಗೊಳಕ್ ಬರಲ್ಲ. P² T/R
ನೋಡಿ ಸ್ಯಾಟಿಸ್ಫೈ ಆಗುತ್ತಾ? ಎನರ್ಜಿ ಇದೆ, ರೆಸಿಸ್ಟೆನ್ಸ್ ಇದೆ, ಟೈಮ್ ಇದೆ, ಸೊ ವಿ ಬೇಕು. ಈಗ ಇ ಆರ್ ಬೈ ಟಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ತಗೋಬೋದಾ? ಬರೀಬೋದಲ್ಲ? ದೆನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಎಷ್ಟಿದೆ 10⁻³ ಇಂಟು ಆರ್ ಎಷ್ಟಿದೆ 100 ಡಿವೈಡೆಡ್ ಬೈ ಟಿ ಎಷ್ಟಿದೆ ಟೈಮ್ 10. ಓಕೆನಾ? ಸೊ ಇದು 0 ಇದು 0 ಕ್ಯಾನ್ಸಲ್. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 10⁻4 ಅಂತ ಬರೀಬೋದಾ? 10⁻3 10. ದೆನ್ ವಿ ಇಸ್ ಈಕ್ವಲ್ ಟು ರೂಟ್ ಆಫ್ 10⁻4 ಇಸ್ ಈಕ್ವಲ್ ಟು 10⁻2 ವೋಲ್ಟ್. ಸೊ ಇಷ್ಟು ಪೊಟೆನ್ಷಿಯಲ್ ಇರುತ್ತೆ. ಅಂದ್ರೆ ಇಷ್ಟು ಪೊಟೆನ್ಷಿಯಲ್ ಕೊಟ್ಟಾಗ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ? 10⁻3 ಜೌಲ್ಸ್. ಎಷ್ಟು ಸೆಕೆಂಡ್ ಅಲ್ಲಿ? 10 ಸೆಕೆಂಡ್ ಅಲ್ಲಿ. ಎಷ್ಟು ಓಮ್ ರೆಸಿಸ್ಟೆನ್ಸ್ ಇದ್ದಾಗ? 100 ಓಮ್ ರೆಸಿಸ್ಟೆನ್ಸ್ ಇದ್ದಾಗ. ಅರ್ಥ ಆಗ್ತೀಯಾ? ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕ್ ಎನರ್ಜಿ ಅಂಡ್ ಎಲೆಕ್ಟ್ರಿಕ್ ಪವರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.